ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವನ್ ಯಾವನು ನೀವು ಯಾಕೆ ಸಿಗ್ತಾ ಇಲ್ಲ ಬ್ಲೂ ಬಾಯ್ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಇರಲಿ. ಅದರ ಬಗ್ಗೆ ಈಗಾಗಲೇ ಸುಮಾರು ಹೊತ್ತು ಮಾತನಾಡಿದಾಯ್ತು. ಈಗ ನಾವೇನು ಮಾಡೋಣ ಅಂತಂದ್ರೆ ಈತನ ವಿರುದ್ಧ ಇರುವ ಆ ಪ್ರಕರಣಗಳ ಬಗ್ಗೆ ಕಂಪ್ಲೀಟ್ ಇನ್ ಡೆಪ್ತ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಬಿಡ್ತೇವೆ. ಈ ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ಮೇಲೆ ಕೇಸ್ಗಳು ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದುವರೆಗೂ ಕೂಡ 3 FIRಗಳು ದಾಖಲಾಗಿದ್ದಾವೆ. ಮೊನ್ನೆ ಮೇ 8 ಬುಧವಾರ CID ಠಾಣೆಯಲ್ಲಿ ಪ್ರಕರಣ. ಅಪ್ಪನ ವಿರುದ್ಧ ಕಿಡ್ನಾಪ್ ಪ್ರಕರಣ, ಮಗನ ವಿರುದ್ಧ ರೇಪ್ ಕೇಸ್. ರೇವಣ್ಣ ವಿರುದ್ಧ ದೂರು ಕೊಟ್ಟವರಿಂದಲೇ ಮಗನ ವಿರುದ್ಧವೂ ಕೂಡ ಕೇಸ್. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣ ಪ್ರಕರಣಗಳು ದಾಖಲಾಗಿದ್ದಾವೆ. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ಮೇಲೆ ಕೇಸ್ಗಳು. ಸೊ ಇವನ ವಿರುದ್ಧ ಇದುವರೆಗೂ 3 FIRಗಳು ದಾಖಲಾಗಿದ್ದಾವೆ. ಕ್ವಿಕ್ಲಿ ಗಮನಿಸಿಬಿಡೋಣ ಅದನ್ನ 3 FIRಗಳನ್ನು. ಎಸ್ ಪ್ಲೀಸ್. ಸೊ ಆ 3 ಪ್ರಕರಣಗಳು ಯಾವುದು, ಯಾವ್ಯಾವ ಸೆಕ್ಷನ್ಸ್ಗಳ ಅಡಿಯಲ್ಲಿ ಗಮನಿಸಿಬಿಡೋಣ ಬನ್ನಿ. ಲೆಟ್ಸ್ ಗೋ ಟು ದ ವಿಡಿಯೋ ವಾಲ್ ಪ್ಲೀಸ್. ಥ್ಯಾಂಕ್ ಯು. ಪ್ರಜ್ವಲ್ ರೇವಣ್ಣ ಕೇಸ್ ನಂಬರ್ 3. ಕೇಸ್ ನಂಬರ್ 3ರಿಂದ ಶುರು ಮಾಡ್ಕೋಬೇಕಾ ನಾವು? ಎಸ್. ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲು? ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ N. ಜನಪ್ರತಿನಿಧಿಯಾಗಿದ್ದುಕೊಂಡು ಪದೇ ಅತ್ಯಾಚಾರ, ಶಿಕ್ಷೆ ಕನಿಷ್ಠ 10 ವರ್ಷ ಹಾಗೂ ಗರಿಷ್ಠ ಜೀವಾವಧಿ ಶಿಕ್ಷೆ. ಇಷ್ಟು ಮಾತ್ರ ಅಲ್ಲ, ಇನ್ನೂ ದಾಖಲಾಗಿದೆ. ನಾನು ಇದನ್ನು ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಕೇವಲ ನಾವು ಒಂದು ಸೆಕ್ಷನ್ ಕೊಟ್ಟಿದ್ದೀವಿ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವ ಸೆಕ್ಷನ್ಸ್ಗಳು ಅಂತ. IPC ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ K. ಇಲ್ಲಿ N ಅಂತಂದ್ರೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ ಮನುಷ್ಯ, ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಅಂತ. ಅಂದ್ರೆ ನಾನಾ ಬರುತ್ತೆ ಅಂತ ನಿರಂತರ ಅಂತ ಹೇಳ್ತಾ ಇಲ್ಲ, ಆ ಕ್ಲಾಸ್ ಹಂಗಿರೋದು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕ್ಲಾಸ್ K ಬರುತ್ತಲ್ಲ, 376 ಕ್ಲಾಸ್ 2 ಕ್ಲಾಸ್ K ಅಂದ್ರೆ ಏನು ಅಂತಂದ್ರೆ ಒಬ್ಬ ಕಸ್ಟೋಡಿಯನ್, ಒಬ್ಬರನ್ನ ಕಾಪಾಡಬೇಕಾದಂಥ ಮನುಷ್ಯನೇ ಎರಗಿ ಬಿದ್ದಿರೋದು ಮೃಗವಾಗಿ ಅಂತ. ಒಬ್ಬ ಜನಪ್ರತಿನಿಧಿಯಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿರೋದು ಮತ್ತು ಅತ್ಯಾಚಾರ ಮಾಡಿರೋದು. ಕನಿಷ್ಠ 7ರಿಂದ 10 ವರ್ಷ ಶಿಕ್ಷೆ ಈತನ ಮೇಲಿರುವ ಪ್ರಕರಣಗಳು. ನೆಕ್ಸ್ಟ್ ವೆರಿ ಕ್ವಿಕ್ಲಿ ಮುಂದಕ್ಕೆ ಹೋಗೋಣ. ಕೇಸ್ ನಂಬರ್ 3ರಲ್ಲಿರುವಂತಹ ಬೇರೆ ಸೆಕ್ಷನ್ಸ್ಗಳು. IPC 354A ಲೈಂಗಿಕ ಕೃತ್ಯಕ್ಕೆ ಆಮಿಷ ಒಡ್ಡಿದ ರೀತಿ ನಡವಳಿಕೆ, ದೌರ್ಜನ್ಯ. ಆಮಿಷ ಅನ್ನುವುದಕ್ಕಿಂತ ಹೆದರಿಸೋದು, ಬೆದರಿಸೋದು, ನೀನು ಕೃತ್ಯದಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀನಿ ನೋಡು ಅಂತ ಅನ್ನೋದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈತನ ವಿರುದ್ಧ ಮೊನ್ನೆ ದಾಖಲಾದಂಥ ಪ್ರಕರಣ, ಫ್ರೆಶ್ FIR ಬಗ್ಗೆ ಮಾತಾಡ್ತಾ ಇದ್ದೀನಿ. 354B ಡಿಸ್ರಾಬಿಂಗ್ ಅ ವುಮನ್ ಅಂದ್ರೆ ಏನು? ಬಟ್ಟೆ ಹಿಡಿದು ಎಳೆದಾಡೋದು, ಜಗ್ಗಾಡೋದು ಮತ್ತು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಡೋದು. ಗರಿಷ್ಠ 3 ವರ್ಷ ಜೈಲು. ನೆಕ್ಸ್ಟ್ ಪ್ಲೀಸ್. 354C ಖಾಸಗಿ ಚಿತ್ರ ಸೆರೆ ಹಿಡಿದ್ಬಿಟ್ಟು ವೀಕ್ಷಣೆ ಮಾಡೋದು, ಮಾಡು ವಿಡಿಯೋ ಕಾಲ್ ಮಾಡು ಅಂತ ಅನ್ನೋದು. ಅದರ ಜೊತೆಗೆ ಲೈಂಗಿಕ ಕೃತ್ಯವನ್ನ ಸೆರೆ ಹಿಡಿಯೋದು. IPC 506 ಬೆದರಿಕೆ ಹಾಕಿರುವುದಾಗಿ ಪ್ರಜ್ವಲ್ ವಿರುದ್ಧ FIR ನಲ್ಲಿ ಉಲ್ಲೇಖ. ಕನಿಷ್ಠ 2 ವರ್ಷ ಅಥವಾ 7 ವರ್ಷ ಜೈಲು ಶಿಕ್ಷೆ. ಕೇಸ್ ನಂಬರ್ 2ಕ್ಕೆ ಬರೋಣ. ಇದು ಫ್ರೆಶ್ ಆಗಿ ದಾಖಲಾಗಿರೋ ಪ್ರಕರಣ. ಇದು ನಾನು ಹೇಳದ್ನಲ್ಲ ಯಾವ ಸೆಕ್ಷನ್ ಅಡಿ ಕೇಸ್ ದಾಖಲು. IPC 376 ಕ್ಲಾಸ್ 2 ಕ್ಲಾಸ್ N. ಪದೇ ಅತ್ಯಾಚಾರ ನಡೆಸಿರೋದು. ಈಗ ಮೊನ್ನೆ ದಾಖಲಾದಂಥ ಫ್ರೆಶ್ ಕೇಸ್, ಇವತ್ತು ಏನು ಅದರ ಕಾಪೀಸ್ ನಮಗೆ ಸಿಕ್ತು. ಆ ಕೇಸನ್ನು ದಾಖಲು ಮಾಡಿದ್ದು ಯಾರು ಅಂತಂದ್ರೆ ಕಿಡ್ನ್ಯಾಪ್ ಆದಂಥ ಹೆಣ್ಮಗಳು. ಆಕೆಯ ವಿಡಿಯೋ ಕೂಡ ವೈರಲ್ ಆಗಿತ್ತು ಅಂತ ಪಾಪ ಆ ಹೆಣ್ಮಗಳು ಅಲವತ್ಕೊಂಡಿದ್ಲಲ್ಲ, ಆ ಹೆಣ್ಮಗಳು ಅಪ್ಪನ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾಯ್ತು. ಅದು ಮಗನ ಮೂಲಕ. ಅಂದ್ರೆ ಕಿಡ್ನ್ಯಾಪ್ ಮಾಡಿಸಿದ್ರು ನನ್ನನ್ನ ಅಂತ. ಯಾಕೆ ಕಿಡ್ನ್ಯಾಪ್ ಮಾಡಿಸಿದ್ರು ಅಂದ್ರೆ ಅವ್ರ ಮಗ ಇಂಥ ಕೃತ್ಯಗಳನ್ನೆಲ್ಲ ಮಾಡಿದಾನೆ, ಆ ಕಾರಣಕ್ಕೋಸ್ಕರ ದೂರು ಕೊಡಬಾರ್ದು ಅಂತ ಕಿಡ್ನ್ಯಾಪ್ ಮಾಡಿಸಿದ್ರು. ಇದು KR ನಗರದ ಕೇಸ್. ನಾನು ಕೇಸ್ ನಂಬರ್ 3 ಮಾತಾಡಿದ್ದು ನಿಮ್ಮ ಹತ್ರ. ಓಕೆ, ಕೇಸ್ ನಂಬರ್ 2ಕ್ಕೆ ವಾಪಸ್ ಬರ್ತೇನೆ. ಸೆಕ್ಷನ್ IPC 506 ಕ್ರಿಮಿನಲ್ ಇಂಟಿಮಿಡೇಷನ್. ಓಕೆ, ಅಪರಾಧಿತ ಉದ್ದೇಶದಿಂದ ಬೆದರಿಸೋದು, ಕನಿಷ್ಠ 2 ವರ್ಷ ಅಥವಾ
7 ವರ್ಷ ಜೈಲು ಶಿಕ್ಷೆ. 354A ನಗ್ನ ಚಿತ್ರಗಳನ್ನು ಕಳಿಸುವಂತೆ ಒತ್ತಡ ಹಾಕೋದು, 3 ವರ್ಷ ಜೈಲು ಶಿಕ್ಷೆ. ನಿಮಗೆ 354 ಏನು ಬರುತ್ತೆ? ಔಟ್ರೇಜ್ ಆಫ್ ಮಾಡಸ್ಟಿ ಆಫ್ ವುಮೆನ್ ಬರುತ್ತೆ. 354B ಅಪರಾಧಿತ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ ನಡೆಸೋದು ಅಥವಾ ಹೆದರಿಸೋದು, ಬೆದರಿಸೋದು, ಡ್ಯಾಮೇಜ್ ಮಾಡೋದು, ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗೋದು ಎಲ್ಲವೂ ಕೂಡ ಮಾನಭಂಗದ ಅಡಿಯಲ್ಲೇ ಬರುತ್ತೆ. 354C ಮಹಿಳೆಯ ಇಚ್ಛೆಗೆ ವಿರುದ್ಧ ಖಾಸಗಿ ವಿಚಾರವನ್ನು ಚಿತ್ರೀಕರಣ ಮಾಡೋದು, ಅಂದರೆ ಲೈಂಗಿಕ ಕ್ರಿಯೆಯನ್ನು ಆಕೆಯ ಇಚ್ಛೆಯ ವಿರುದ್ಧ ಚಿತ್ರೀಕರಣ ಮಾಡೋದು. ಇದು ಈತನ ಮೇಲಿರುವ ಕೇಸ್ ನಂಬರ್ 2. ಕೇಸ್ ನಂಬರ್ 1 ಅತ್ಯಾಚಾರ ಪ್ರಕರಣ, ಅದು ನಿರಂತರವಾಗಿ ಪದೇ ಪದೇ 376 ಕ್ಲಾಸ್ 2 ಕ್ಲಾಸ್ N ಈತನ ಮೇಲಿರೋದು. ಇಲ್ಲಿ ನಾನು ನಿಮಗೆ ಹೇಳ್ಬಿಡ್ತೀನಿ, ಇಂಡಿಯನ್ ಪೀನಲ್ ಕೋಡ್ ಹಿಂದೆ ಬನ್ನಿರಿ. ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಈ 376ನ ಎಷ್ಟು ಗಂಭೀರವಾಗಿ ತಗೊಳ್ತಾರೆ ಅಂತಂದರೆ, 376 ಕಮ್ಸ್ ಟು ರೇಪ್. ನೀವು ಕೇಳ್ಬೋದು, ವಾಟ್ ಡಸ್ 376 ಕ್ಲಾಸ್ 2 ಕಮ್ಸ್ ಅಂತ ನೀವು ಕೇಳ್ಬೋದು. 376 ಕ್ಲಾಸ್ 2 ಏನು ಅಂತಂದರೆ, ಒಬ್ಬ ಜನಪ್ರತಿನಿಧಿ ಅಥವಾ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿರೋನು ಆತ ಅತ್ಯಾಚಾರ ಮಾಡೋದು. ನಾನು ಈಗಾಗಲೇ ಹೇಳಿದಾಗೆ ಪದೇ ಪದೇ ಅತ್ಯಾಚಾರ ಮಾಡೋದು, ಹೆದರಿಸಿ, ಇನ್ ದ ಪ್ರಿಟೆಕ್ಸ್ಟ್ ಆಫ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಕ್ಸ್ಪೋಸಿಂಗ್ ಸಮಥಿಂಗ್ ಇನ್ ದ ಪ್ರಿಟೆಕ್ಸ್ಟ್ ಆಫ್ ಡೂಯಿಂಗ್ ಸಮಥಿಂಗ್ ವೆರಿ ವಲ್ನರಬಲ್ ಟು ದಿ ವಿಕ್ಟಿಮ್. ಇಲ್ಲ, ನಾನು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ, ನೀನು ನೋಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೆದರಿಸಿ ನಿರಂತರವಾಗಿ ಅತ್ಯಾಚಾರ ಮಾಡೋದು. ಸೆಕ್ಷನ್ 354A ಈತನ ಮೇಲೆ ನಗ್ನ ಚಿತ್ರಗಳನ್ನು ಕಳಿಸುವಂತೆ ಒತ್ತಡ ಹಾಕಿರೋದು. ಇದೆಲ್ಲ ಮಾನಭಂಗದ ಅಡಿಯಲ್ಲೇ ಬರುತ್ತೆ. 354 ಔಟ್ರೇಜ್ ಆಫ್ ಮಾಡಸ್ಟಿ ಆಫ್ ವಿಮೆನ್ ಬರುತ್ತೆ. ಇದೆಲ್ಲವೂ ಕೂಡ ಆತನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳು. ಬೆತ್ತಲಾಗುವಂತೆ ಬೆದರಿಕೆ ಹಾಕೋದು 354B ಇದೆಲ್ಲವೂ ಕೂಡ ಬರುತ್ತೆ. ಅಂದರೆ ಆಲ್ ಆಫ್ ದೆಮ್. ಇಲ್ಲಿ ನಾವು 354Bಗೆ 2-3 ಡೆಫಿನೇಷನ್ಗಳನ್ನು ಕೊಟ್ಟಿದ್ದನ್ನು ತಾವು ಗಮನಿಸಿದ್ದೀರಿ. ಯಾಕೆ ಅಂತಂದರೆ, ಬೆತ್ತಲಾಗುವಂತೆ ಬೆದರಿಕೆ ಹಾಕೋದು, ಶೂಟ್ ಮಾಡ್ಕೊಳ್ಳೋದು, ಅದರ ಜೊತೆಗೆ ಅದನ್ನು ತೋರಿಸ್ಬಿಡ್ತೀನಿ ಅಂತ ಅನ್ನೋದು, ಎಕ್ಸ್ಪೋಸ್ ಮಾಡಿಬಿಡ್ತೀನಿ ಅನ್ನೋದು, ಬೇರೆ ಎಲ್ಲೋ ಕಳಿಸ್ಬಿಡ್ತೀನಿ ಅಂತ ಅನ್ನೋದು, ಸಂತ್ರಸ್ತೆಗೆ ಪದೇ ಪದೇ ಬಲವಂತವಾಗಿ ಬೆದರಿಕೆ ಶಿಕ್ಷೆ ಕೊಡೋದು, ಇದೆಲ್ಲವೂ ಕೂಡ 354A B C D ಇವೆಲ್ಲದರ ಅಡಿಯಲ್ಲಿ ಭಾಳ ಸ್ಪಷ್ಟವಾಗಿ ಬರುತ್ತೆ. ಇಷ್ಟೆಲ್ಲ ಇದ್ರೂ ಈತನ ಮೇಲೆ 2 ಕಡೆಗಳಲ್ಲಿ ಅತ್ಯಾಚಾರದಂಥ ಅತ್ಯಂತ ಘೋರವಾದಂಥ ಆರೋಪಗಳಿದ್ದಾವೆ. ಈತ ಕೃತ್ಯಗಳನ್ನು ನಡೆಸಿದ್ದಾನೆ ಅನ್ನೋದಕ್ಕೆ ವಿಡಿಯೋ ಎವಿಡೆನ್ಸ್ಗಳು ಸ್ಪಷ್ಟವಾಗಿ ಸಿಗ್ತಾ ಇದ್ದಾವೆ. ಅದರಲ್ಲಿ ಒಬ್ಬ ಹೆಣ್ಣು ಮಗಳಂತೂ ಕೈಕಾಲು ಹಿಡಿದು ಬೇಡ್ಕೊಳ್ತೀನಿ, ನನ್ನನ್ನು ದಯವಿಟ್ಟು ಬಿಟ್ಬಿಡಿ ಅನ್ನೋ ಥರದಲ್ಲಿ ಕೇಳ್ಕೊಳ್ಳುವಂಥ ವಿಡಿಯೋ ಫುಟೇಜ್ಗಳಿದ್ದಾವೆ. ನೀವು ಬೇರೆ ಬೇರೆ ವಿಡಿಯೋ ಫುಟೇಜ್ ಬಗ್ಗೆ ನಿಮ್ಮ ವ್ಯಾಖ್ಯಾನ ಬೇರೆ ಬೇರೆ ಇರ್ಬೋದು, ಆಯಿತಾ? ಆದರೆ ಇಲ್ಲಿ ಆಮಿಷ ಒಡ್ಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಇನ್ ದ ಪ್ರಿಟೆಕ್ಸ್ಟ್ ಆಫ್ ಯಾವುದೋ ಒಂದು ಕೆಲಸ ಮಾಡಿಸ್ಕೊಡ್ತೀನಿ, ನೀನು ಈ ರೀತಿ ಕೃತ್ಯದಲ್ಲಿ ನನ್ನ ಜೊತೆ ಪಾಲ್ಗೊಳ್ಬೇಕು ಅಂತ ಹೇಳಿದ ರೀತಿಯ ಕೃತ್ಯಗಳು ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆಯಿತು. 15 ದಿನ ನೀವು ಅವ್ರಂಗೆ ಮಾತಾಡಿದ್ರು, ಇವ್ರಿಂಗೆ ಮಾತಾಡಿದ್ರು, ಅವ್ರಿಂಗೆ ವಾರ್ ಅಂದರು, ಇವ್ರಿಂಗೆ ಓ ಅಂದರು, ಅವ್ರು ಹಾ ಅಂದರು, ಇನ್ನೊಬ್ರು ಏ ಅಂದರು. ಹೌದು, ಇಷ್ಟೆಲ್ಲ ಅಂದರು, ಪ್ರಯೋಜನ ಏನಾಯ್ತು? ಇವನು ಇವನು ಬನ್ನೇನ್ರಿ, ಇವನು ನೀಲೆ ಹುಡುಗ ಯಾಕ್ರಿ ಬಂದಿಲ್ಲ ಇವನು? ವೈ ಹ್ಯಾಸ್ ಯು ನಾಟ್ ಕಮ್? ನೆನಪಲ್ಲಿರಲಿ, ದಿಕ್ಕು ತಪ್ಪಿಸುವ ಸರ್ಕಾರಗಳ ನಡುವೆ ಅದು ಕೇಂದ್ರನೋ ರಾಜ್ಯನೋ ನನಗೆ ಬೇಕಾಗಿಲ್ಲ. ಕೇಂದ್ರಕ್ಕೆ ಅಷ್ಟೊಂದೆಲ್ಲ ಅಧಿಕಾರ ಇರೋರು ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಎಲ್ಲೋ ಒಳಗೆ ಹೋಗಿ ನುಗ್ಗಿ ಹೊಡೆಯಂಥವ್ರು ಏನು ಬೇಕಾದರೂ ಮಾಡ್ಬೋದು. ರಾಜ್ಯವೂ ಅಷ್ಟೇ ಇವನು ಹೋಗದಂತೆ ತಡೆಯಬಹುದಾಗಿತ್ತು. ಆದರೆ ಇವನ ಮೇಲೆ ಅವಾಗ FIR ದಾಖಲಾಗಿಲ್ಲ. ಇರಲಿ, ನಾನು SIT ಮೇಲೆ ಅನುಮಾನ ವ್ಯಕ್ತಪಡಿಸಲ್ಲ, ಊರಲ್ಲಿರೋ ರಾಜಕಾರಣಿಗಳು ವ್ಯಕ್ತಪಡಿಸ್ಬೋದು, ನಾನು ವ್ಯಕ್ತಪಡಿಸಲ್ಲ. ಐ ಬಿಲೀವ್ ದೇ ಆರ್ ವರ್ಕಿಂಗ್ ಆ್ಯಂಡ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಆಫ್ ದಿ ಬೆಸ್ಟ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ಎಲ್ಲದಕ್ಕೂ ನೇರ ಉತ್ತರ ಸಿಗೋದು ಇವನಿದಾನಲ್ಲ, ಈ ಮನುಷ್ಯ, ದಿಸ್ ಮ್ಯಾನ್ ಹ್ಯಾಸ್ ಟು ಕಮ್. ದಿಸ್ ಮ್ಯಾನ್ ಹ್ಯಾಸ್ ಟು ಕಮ್. ಥ್ಯಾಂಕ್ ಯು. ನಮಸ್ಕಾರ. ವಿಸ್ತಾರ. ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.